ವೆಲ್ಕಮ್ ಬ್ಯಾಕ್ ಟು ನೇಹಾಸ್ ಲೈಫ್ ಸ್ಟೈಲ್. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹ್ಯಾಬಿಟ್ಸ್ ಅಂದರೆ ಏನು? ಅಭ್ಯಾಸಗಳು. ದಿನನಿತ್ಯ ಎಲ್ಲರಿಗೂ ಕೆಲವೊಂದು ಅಭ್ಯಾಸಗಳು ಇರುತ್ತೆ. ಕೆಲವೊಬ್ಬರಿಗೆ ಒಳ್ಳೆ ಅಭ್ಯಾಸ ಇರುತ್ತೆ, ಕೆಲವೊಬ್ಬರಿಗೆ ಕೆಟ್ಟ ಅಭ್ಯಾಸ ಇರುತ್ತೆ. ಸೊ ನನಗೂ ಕೂಡ ಕೆಲವೊಂದು ಗುಡ್ ಹ್ಯಾಬಿಟ್ಸ್ ಇತ್ತು ಮತ್ತು ಕೆಲವೊಂದು ಬ್ಯಾಡ್ ಹ್ಯಾಬಿಟ್ಸ್ ಇತ್ತು. ಸೊ ಯಾರು ಕೂಡ ಜೀವನದಲ್ಲಿ ಪರ್ಫೆಕ್ಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಹೌದು, ಕೆಲವೊಂದು ಗುಡ್ ಹ್ಯಾಬಿಟ್ಸ್ ನಾವು ಬೆಳೆಸಬೇಕು ಅಂತಾದರೆ ತುಂಬಾ ಕಷ್ಟ ಆಗುತ್ತೆ. ಸೊ ಎಲ್ಲರೂ ಕೂಡ ಒಂದೇ ದಿನದಲ್ಲಿ ಕಲಿಯೋಕ್ಕೆ ಆಗಲ್ಲ. ಸೊ ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಸತ್ತೆ. ಸೊ ಬ್ಯಾಡ್ ಹ್ಯಾಬಿಟ್ಸ್ ಏನು? ಈಸಿಯಾಗಿ ಎಲ್ಲರೂ ಕೂಡ ಕಲಿಬೋದು. ಬ್ಯಾಡ್ ಹ್ಯಾಬಿಟ್ಸ್ ಕಲಿಯೋಕ್ಕೆ ಜಾಸ್ತಿ ಟೈಮು ಬೇಡ, ಜಸ್ಟ್ ಹಿಂಗಂದರೆ ಸಾಕು ಬ್ಯಾಡ್ ಹ್ಯಾಬಿಟ್ಸ್ ನಾವು ಕಲಿಬೋದು ಅಲ್ವಾ? ಸೊ ದಿನನಿತ್ಯದಲ್ಲಿ ನಾನು ಕೆಲವೊಂದು 5 ಹ್ಯಾಬಿಟ್ಸ್ನ ನನ್ನ ಲೈಫ್ನಲ್ಲಿ ನಾನು ಚೇಂಜ್ ಮಾಡಿದ್ದಾಗ ನನ್ನಲ್ಲಿ ನಾನು ಬದಲಾವಣೆಗಳು ಕಾಣಿಸ್ಕೊಂಡೆ. ಸೊ ಬನ್ನಿ, ಅದು ಯಾವುದು 5 ಹ್ಯಾಬಿಟ್ಸ್ ನನ್ನ ಲೈಫ್ನಲ್ಲಿ ನಾನು ಚೇಂಜ್ ಮಾಡಿದೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ನಂಬರ್ 1, ಸ್ಟಾರ್ಟ್ ಮೈ ಡೇ ವಿತ್ ದ ಗ್ರ್ಯಾಟಿಟ್ಯೂಡ್. ಬೆಳಗ್ಗೆ ಎದ್ದಿದ ತಕ್ಷಣ ದೇವರಿಗೆ ಥ್ಯಾಂಕ್ಸ್ ಹೇಳೋದು. ದೇವರೇ ನಿಜವಾಗ್ಲೂ ಥ್ಯಾಂಕ್ಸ್ ಕಣಪ್ಪ, ಯಾಕೆಂದರೆ ಇವತ್ತಿನ ಡೇ ನನಗೆ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳಿಬಿಟ್ಟು ದೇವರಿಗೆ ಒಂದು ಥ್ಯಾಂಕ್ಸ್. ನನ್ನ ಹತ್ರ ಏನೆಲ್ಲ ಇದೆ ಅದನ್ನು ಎಲ್ಲದಕ್ಕೂ ಬೆಳಗ್ಗೆ ಎದ್ದಿದ ತಕ್ಷಣ ಕಣ್ಣು ಮುಚ್ಕೊಂಡು ದೇವರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ದೇವರೇ, ನನಗೆ ಇರಲಿಕ್ಕೆ ಒಂದು ಮನೆ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬ್ಯೂಟಿಫುಲ್ ಫ್ಯಾಮಿಲಿ, ಲವ್ಲಿ ಫ್ಯಾಮಿಲಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಕೈ ಕಾಲು ಎಷ್ಟು ಗಟ್ಟಿಯಾಗಿದೆ, ಥ್ಯಾಂಕ್ ಯು. ನಾನು ಯಾವಾಗಲೂ ಆ್ಯಕ್ಟಿವ್ ಆಗಿ ಇರ್ತೀನಲ್ಲ, ಥ್ಯಾಂಕ್ ಯು ಗಾಡ್ ಅಂತ ಹೇಳಿಬಿಟ್ಟು ದೇವರಿಗೆ ನಾನು ಯಾವಾಗಲೂ ಕೂಡ ಥ್ಯಾಂಕ್ಸ್ನ ನಾನು ಹೇಳ್ತಾ ಇರ್ತೀನಿ. ಸೊ ನೀವು ಕೂಡ ಈ ಹ್ಯಾಬಿಟ್ಸ್ನ ಬೆಳೆಸ್ಕೊಳ್ಳಿ. ಇದು ಕೂಡ ನನ್ನ ಗುಡ್ ಹ್ಯಾಬಿಟಿಗೆ ನಾನು ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಪ್ರತಿದಿನ ನಮ್ಮ ಹತ್ರ ಏನಿದೆ ಅಂತ ಹೇಳಿಬಿಟ್ಟು ನಾವು ಖುಷಿ ಪಡಬೇಕು, ಹೊತ್ತಿಗೆ ನಮ್ಮ ಹತ್ರ ಏನಿಲ್ಲ ಅಂತ ಅಂದ್ಬಿಟ್ಟು ದುಃಖ ಪಡಬಾರ್ದು. ಹೌದು, ನಾವು ಬದುಕ್ತಿರೋ ಲೈಫು ಇನ್ನೊಬ್ರದ್ದು ಕನಸಾಗಿರುತ್ತೆ, ಹೌದೋ ಇಲ್ವೋ? ಸೊ ಇದು ನನ್ನ ಒಂದು ಗುಡ್ ಕ್ವಾಲಿಟಿನ ನಾನು ನನ್ನ ಲೈಫ್ನಲ್ಲಿ ಚೇಂಜಸ್ನ ತಗೊಬಂದೆ. ಸೊ ನೆಕ್ಸ್ಟ್ ಒಂದು ಬ್ಯಾಡ್ ಹ್ಯಾಬಿಟ್ ನಂದು ಏನಾಗಿತ್ತು ಅಂದರೆ, ಅರ್ಲಿ ಮಾರ್ನಿಂಗ್ ಆಗಲಿ ಸ್ವಲ್ಪ ಲೇಟಾಗಿ ಎದ್ಲಿ ನಾನು ಫಸ್ಟ್ ಕಣ್ಬಿಟ್ಟು ನೋಡಿದಾಗ ನಾನು ಸೆಲ್ ಫೋನೇ ನೋಡ್ತಾ ಇದ್ದಿದ್ದು. ಸ್ಟೇಟಸ್ ಎಲ್ಲ ನೋಡ್ತಾ ಇರಲಿಲ್ಲ, ಸ್ಟೇಟಸ್ ಎಲ್ಲ ನೋಡ್ತಿರ್ಲಿಲ್ಲ. ಡೈರೆಕ್ಟಾಗಿ ಯೂಟ್ಯೂಬಿಗೆ ಹೋಗ್ಬಿಟ್ಟು ನಂದು ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅಂತ ಹೇಳಿಬಿಟ್ಟು ನಾನು ಚೆಕ್ ಮಾಡ್ತಾ ಇದ್ದೆ. ಆಮೇಲೆ ಬೇಗ ಎದ್ದರೆ ನನಗೆ ನಾನು ಓಕೆ ಬೇಗ ಎದ್ದಿದ್ವಿ ಅಂತ ಹೇಳಿಬಿಟ್ಟು ಒಂದು ಶಬಾಷನ್ನು ಕೊಟ್ಬಿಟ್ಟು ಎದ್ದೊಳ್ತಿದ್ದೆ. ಬಟ್ ಯಾವಾಗ ನಾನು ಲೇಟ್ ಆಗ್ತಿದ್ದೆ, ಓ ಮೈ ಗಾಡ್ ಐ ಆಮ್ ಗೆಟಿಂಗ್ ಲೇಟ್, ಓ ಮೈ ಗಾಡ್ ಐ ಆಮ್ ಗೆಟಿಂಗ್ ಲೇಟ್ ಅಂತ ಹೇಳ್ಬಿಟ್ಟು ನಾನು ಸ್ಟ್ರೆಸ್ನ ಮಾಡ್ಕೊತಾ ಇದ್ದೆ ತುಂಬ. ಅದು ಮಾಡಬೇಕು, ಇದು ಮಾಡಬೇಕು, ಮಗು ಎದ್ದೊಳೋದೊಳಗೆ ತಿಂಡಿ ಆಗಬೇಕು, ಹಿಂಗೆ ಎಲ್ಲದನ್ನು ಮಾಡ್ತೀನಿ ಅಂತ ಹೇಳಿಬಿಟ್ಟು ತುಂಬ ಒಂಥರ ಪಟ 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 ಮಾಡೋಕ್ಕಂತ ಹೋಗ್ಬಿಟ್ಟು ಎಲ್ಲೋ ಒಂದು ಕಡೆ ಸಿಕ್ಕಾಕೊಂಡ್ಬಿಡ್ತಾ ಇದ್ದೆ. ಸೊ ಅದನ್ನೆಲ್ಲ ಕೂಡ ನಾನು ನಿಧಾನಕ್ಕೆ ನನ್ನಲ್ಲಿ ಏನೇನು ತಪ್ಪುಗಳು ಆಗಿದೆ ಅಂತ ಹೇಳ್ಬಿಟ್ಟು ನಾನೊಂದು ಲೀಸ್ಟ್ನ ಮಾಡಿಕೊಂಡು, ಸೊ ಏನಾಗಲ್ಲ, ಲೇಟಾಗಿ ಎದ್ದಿದ್ಯಾ ತಾನೆ, ಏನಾಗಲ್ಲ, ಡೋಂಟ್ ವರಿ, ಎಲ್ಲ ಕೂಡ ಆಗುತ್ತೆ, ಎಲ್ಲದೂ ಕೂಡ ಮಾಡೋಕ್ಕೆ ಒಂದು ಸ್ವಲ್ಪ ಟೈಮ್ ಹಿಡಿಸತ್ತೆ, ಡೋಂಟ್ ವರಿ ಅಂತ ಹೇಳ್ಬಿಟ್ಟು ನನಗೆ ನಾನು ರಿಲ್ಯಾಕ್ಸ್ ಮಾಡಿಕೊಂಡು ಸ್ಟ್ರೆಸ್ನ ಕಮ್ಮಿ ಮಾಡಿಕೊಂಡೆ. ಸೊ ಸೆಕೆಂಡ್ ಒನ್, ಆಲ್ ಟೈಮ್ ಮೈ ಫೇವ್ರೇಟ್, ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಸೊ ಹೆಲ್ತ್ ಅನ್ನೋದಿದ ತಕ್ಷಣ ಬರೀ ಫಿಸಿಕಲಿ ಹೆಲ್ದಿ ಆಗಿರೋದಲ್ಲ, ಮೆಂಟಲಿ ಕೂಡ ಹೆಲ್ದಿ ಆಗಿರಬೇಕು. ಸೊ ನೀವು ಏನೇ ಕೆಲಸ ಮಾಡಬೇಕು ಅಂತ ಅಂದಾಗ ನೀವು ಫಿಸಿಕಲಿ ಜೊತೆಗೆ ಮೆಂಟಲಿ ಕೂಡ ರೆಡಿ ಆಗಿರಬೇಕು. ಯಾವುದೇ ಒಂದು ಕೆಲಸ ನಾವು ಮಾಡ್ತಾ ಇದ್ದೀವಿ ಅಂತಂದರೆ ಅದು ಯಾಕೆ ಮಾಡ್ತಾ ಇದ್ದೀವಿ, ಏನಕ್ಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಸೊ ಯಾವುದೇ ಕೆಲಸ ನೀವು ಯಪ್ಪ ಇಷ್ಟೆಲ್ಲ ಕೆಲಸ ಇದೆ ನಾನು ಮಾಡಬೇಕಪ್ಪ ಅಂತ ಅನಿಸ್ದಾಗ ಆ ಕೆಲಸ ನಿಮಗೆ ತುಂಬ ಹಾರ್ಡ್ ಅಂತ ಅನಿಸುತ್ತೆ, ತುಂಬ ಕಷ್ಟ ಅಂತ ಅನ್ಸ್ಬಿಟ್ಟು ಆ ಕೆಲಸ ಮಾಡೋದಕ್ಕೆ ತುಂಬ ಟೈಮ್ ಹಿಡಿಸ್ತಾ ಹೋಗುತ್ತೆ. ಸೊ ನೀವು ಏನು ಮಾಡಬೇಕು, ಇಷ್ಟೇ ತಾನೇ ಸ್ಮಾಲ್ ಕೆಲಸ ತಾನೇ, ಇದು ಈಸಿ ಕೆಲಸ, ಇದು 10 ನಿಮಿಷದಲ್ಲಿ ಆಗುತ್ತೆ, ಅರ್ಧ ಗಂಟೆ ಒಳಗೆ ಮುಗಿಸ್ತೀನಪ್ಪ, ಇದು ಯಾವ್ದು ದೊಡ್ಡ ಕೆಲಸ ಅಂತ ಅಂದ್ಬಿಟ್ಟು ನೀವು ಕೆಲಸ ಮಾಡಿ ನೋಡಿ. ಆ ಕೆಲಸ ಬೇಗ ಆಗಿಲ್ಲ ಅಂತ ಅಂದರೆ ಹೇಳಿ. ಸೊ ಫಿಸಿಕಲಿ ಜೊತೆಗೆ ಮೆಂಟಲಿ ಕೂಡ ನಾವು ಫಿಸಿಕಲಿ ಆಕ್ಟಿವಿಟೀಸ್ ಎಲ್ಲ ಮಾಡಿ, ಒಳ್ಳೆ ಹೆಲ್ದಿ ಫುಡ್ಡನ್ನು ತಿನ್ನಿ. ಸೊ ವೀಕ್ಲಿನೋ ಮಂತ್ಲಿನೋ ಯಾವಾಗೋ ಒಂದ್ಸತಿ ಜಂಕ್ ಫುಡ್ ತಿಂದರೆ ಓಕೆ. ಸೊ ಬಟ್ ಮೆಂಟಲಿ ನೀವು ಹೆಲ್ದಿ ಆಗಿರ್ಬೇಕಂತ ಅಂದ್ಬಿಟ್ಟಂದರೆ, ನಿಮಗೆ ಪಾಸಿಟಿವ್ ಎನರ್ಜಿ ಬರಬೇಕು ಅಂತ ಅಂದರೆ ನೀವು ನೆಗೆಟಿವ್ ಎನರ್ಜಿನ ಬಿಡಬೇಕು. ಸೊ ಗಾಸಿಪ್ನ ಬಿಡಬೇಕು. ಬೆಳಗ್ಗೆ ಎದ್ದಿದ ತಕ್ಷಣ ಫೋನ್ ನೋಡೋದನ್ನು ಬಿಡಿ, ಬೇರೋ ಸ್ಟೇಟಸನ್ನು ನೋಡೋದು ಬಿಡಿ. ಫಸ್ಟು ಬೇಡೋರ ಲೈಫಲ್ಲಿ ಏನು ನಡೀತಿದೆ ಅಂತ ಅಂದ್ಬಿಟ್ಟು ನಮಗೆ ಯಾಕೆ ಕುತೂಹಲ, ನಮ್ಮ ಲೈಫಲ್ಲಿ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ನಾವು ಒಂದ್ಸತಿ ಆದರೂ ತಲೆ ಕೆಡ್ಸ್ಕೊತೀವ? ಇಲ್ಲ. ಬೆಳಗ್ಗೆ ಎದ್ದಿದ ತಕ್ಷಣ ಇವತ್ತು ಯಾರು ಬರ್ತಡೇ ಇದೆ, ಯಾರು ಇವತ್ತು ಏನು ಸ್ಟೇಟಸ್ ಆಗಿದ್ರೆ ಅಂತ. ಆ್ಯಕ್ಚುಲಿ ಸ್ಟೇಟಸ್ ನೋಡೋದ್ರಿಂದ ನಮಗೆ ಒಂದು ಏನಾಗುತ್ತೆ ಗೊತ್ತಾ, ಒಂದು ಕೆಲವೊಮ್ಮೆ ಖುಷಿನೂ ಆಗುತ್ತೆ, ಕೆಲವೊಂದು ಗುಡ್ ಥಾಟ್ಸ್ ಹಾಕಿರ್ತಾರೆ, ನೋಡಿ ಖುಷಿ ಆಗುತ್ತೆ. ಬಟ್ ಕೆಲವೊಬ್ರು ಅಲ್ಲಿಗಾದರೂ ಹೋಗಿದ್ರೆ ನೋಡಪ್ಪ ಅವ್ರ ಲೈಫ್ ಹೆಂಗಿದೆ, ಅಲ್ಲಿಗೆ ಹೋಗ್ತಾ ಇದ್ದಾರೆ, ಇಲ್ಲಿಗೆ ಹೋಗ್ತಾ ಇದ್ದಾರೆ, ಬಟ್ ನಾವು ಇಲ್ಲೇ ಇದ್ದೀವಿ ಅಲ್ವಾ ಅಂತ ಅಂದ್ಬಿಟ್ಟು ನಮಗೆ ಆ ಥರ ಫೀಲ್ ಅನ್ಸಕತ್ತೆ. ನಮ್ಮ ಲೈಫ್ ಅವ್ರ ಜೊತೆಗೆ ನಾವು ಕಂಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಫಿಸಿಕಲಿ ಜೊತೆಗೆ ಮೆಂಟಲಿ ಎಷ್ಟು ಇಂಪಾರ್ಟೆಂಟ್ ಅಂತ ಅಂದರೆ ನಮಗೆ ನಾವು ಗಟ್ಟಿ ಮಾಡಬೇಕು. ಸೊ ಗಾಸಿಪಿಂದ ದೂರ ಇರಿ, ನೆಗೆಟಿವ್ ಎನರ್ಜಿಯಿಂದ ದೂರ ಇರಿ. ನಾನು ಇಷ್ಟೇ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೆವರ್ ಕಂಪೇರ್ ಯುವರ್ ಲೈಫ್ ವಿತ್ ಅನದರ್ ಒನ್.
ಯಾರ ಜೊತೆಗೂ ನಿಮ್ಮ ಲೈಫ್ ಕಂಪೇರ್ ಮಾಡಲೇಬೇಡಿ. ಎಲ್ಲರ ಲೈಫು ತುಂಬ ಚೆನ್ನಾಗಿದೆ, ಬಟ್ ನಾವು ನೋಡೋ ರೀತಿ ಬೇರೆ ಆಗಿದೆ. ಸೊ ನಾನು ಕೂಡ ಕೆಲವೊಂದು ಚೇಂಜಸ್ನ ನಾನು ಮಾಡ್ಕೊಂಡು ಇದು ನಿಜವಾಗ್ಲೂ ನನಗೆ ತುಂಬಾ ಹೆಲ್ಪ್ ಆಯಿತು. ಸೊ ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರು ಕುಡಿದೆ, ನಂತರ ಬಿಸಿಲು ಮತ್ತು ಲೈಟಾಗಿ ಗಾಳಿ ಬರ್ತಾ ಇರುತ್ತಲ್ವ, ನಿಧಾನವಾಗಿ ಆ ಲೈಟು ಮತ್ತು ನಿಧಾನವಾಗಿ ಗಾಳಿ ಬೀಸ್ತಿರತ್ತಲ್ಲ, ಅದನ್ನು ಕೂಡ ನನ್ನ ಅನುಭವಿಸೋಕ್ಕೆ ನಾನು ಸ್ಟಾರ್ಟ್ ಮಾಡಿದೆ. ಯಾವಾಗ ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರು ಜೊತೆಗೆ ನಾನು ಆಕಾಶ ನೋಡಿಬಿಟ್ಟು ಯೂನಿವರ್ಸಿಗೆ ನಾನು ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್, ಥ್ಯಾಂಕ್ ಯು ಸೋ ಮಚ್ ಅಂತ ಅಂದ್ಬಿಟ್ಟು ಅಂದಾಗ ನನ್ನಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಎಷ್ಟು ಆಗುತ್ತೋ ಅಷ್ಟು ಪ್ರತಿದಿನ ನಿಮಗೆ ಅಂತ ಅಂದ್ಬಿಟ್ಟು ಒಂದು 10 ನಿಮಿಷನೋ 5 ನಿಮಿಷನೋ ಇಲ್ಲ ಅಂದರೆ ಅಟ್ಲೀಸ್ಟ್ 2 ಮಿನಿಟ್ಸು ನಿಮಗೋಸ್ಕರ ನೀವು ತೆಗೀರಿ. ಓಕೆನಾ? ನನಗೆ ಪರ್ಸ್ನಲಾಗಿ ಅನುಭವ ಆಗಿದ್ದು ಏನಪ್ಪ ಅಂತ ಅಂದರೆ ಫ್ಯಾಮಿಲಿ ಅಂತ ಬಂದಾಗ ನಾವು ಮರೆತು ಬಿಡ್ತೀವಿ. ಸೊ ಫಸ್ಟ್ ಪ್ರಿಫರೆನ್ಸ್ ನಾವು ಯಾವಾಗಲೂ ಫ್ಯಾಮಿಲಿ ಕೊಡ್ತೀವಿ, ಲಾಸ್ಟ್ ನಮಗೆ ಕೊಡ್ತೀವಿ. ಸೊ ಇನ್ಮೇಲಿಂದ ಫ್ಯಾಮಿಲಿ ಚೆನ್ನಾಗಿರಬೇಕು ಅಂತ ಅಂದ್ಬಿಟ್ರೆ ಫಸ್ಟ್ ನಾನು ಚೆನ್ನಾಗಿರ್ಬೇಕಲ್ವ, ನಾನು ಚೆನ್ನಾಗಿದ್ದೀನಿ ಅಂತಾನೆ ನನ್ನ ಫ್ಯಾಮಿಲಿಗೆ ನಾನು ಚೆನ್ನಾಗಿ ಇಟ್ಕೊಳಕ್ಕೆ ಆಗೋದು ಅಂತ ಹೇಳಿಬಿಟ್ಟು ಸಣ್ಣ ಹ್ಯಾಬಿಟ್ಸ್ನ ನಾನು ಚೇಂಜ್ ಮಾಡ್ಕೊತ ಬಂದೆ. ನಿಜವಾಗ್ಲೂ ಯಾವುದೋ ಹ್ಯಾಬಿಟ್ಸ್ ನಾನು ಚೇಂಜ್ ಮಾಡೋಕ್ಕೆ ಅಂತ ಹೋದ್ನಲ್ಲ, ಇದೆಲ್ಲ ಸಡನ್ನಾಗಿ ಚೇಂಜ್ ಆಗಿರೋದಲ್ಲ, ಇದಕ್ಕೂ ಕೂಡ ಸ್ವಲ್ಪ ಟೈಮ್ ತೊಗೊಂಡಿದೆ. ಈ ವಿಡಿಯೋ ನೋಡ್ತಿರೋರೆಲ್ಲ ನೀವು ಕೂಡ ಸ್ವಲ್ಪ ಮೋಟಿವೇಟ್ ಆಗ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ನನಗನ್ಸುತ್ತೆ. ಸೊ ನೀವು ಕೂಡ ಮೋಟಿವೇಟ್ ಆಗ್ತಿದ್ರೆ ತಡ ಏನಕ್ಕೆ, ನಿಮ್ಮ ಲೈಫಲ್ಲಿ ನೀವು ಏನು ಗೋಲ್ಸ್ ಇಟ್ಕೊಂಡಿದ್ದೀರೋ, ನೀವು ಏನು ಅಚೀವ್ ಮಾಡಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀರೋ, ಒಂದು ಸ್ಮಾಲ್ ಸ್ಟೆಪ್ ಇಟ್ಟು ನೋಡಿ. ನಿಜವಾಗ್ಲೂ ನೀವೊಂದು ಸ್ಮಾಲ್ ಸ್ಟೆಪ್ಪು ನೀವು ಇಟ್ಟಾಗ ನಿಮ್ಮ ಗುರಿ ನಿಮಗೆ ನೀವು ಏನು ಇಟ್ಕೊಂಡಿರ್ತೀರೋ, ಏನು ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಲ್ಲ, ಅದು ನಿಜವಾಗ್ಲೂ ನಿಮ್ಮ ಲೈಫಲ್ಲಿ ಒಂದು ಗುಡ್ ರಿಸಲ್ಟೇ ನಿಮಗೆ ತಂದು ಕೊಡುತ್ತೆ. ಥರ್ಡ್ ಒನ್, ಲರ್ನ್ ಸಮಥಿಂಗ್ ಎವ್ರಿ ಡೇ. ನಿಜವಾಗ್ಲೂ ಇದನ್ನು ನಾನು ಡೈಲಿ ಏನಾದರೂ ಕಲಿಬೇಕು ಅಂತ ಅಂದ್ಬಿಟ್ಟು ಅನ್ನಿಸ್ತಿತ್ತು, ಬಟ್ ಲೇಸಿನೆಸ್ ಯಾವಾಗಲೂ ಮುಂದೆ ಬರ್ತಾನೆ ಇತ್ತು. ಸೊ ಒಂದಿನ ಬುಕ್ ಓದ್ತಿದ್ದೆ, ನೆಕ್ಸ್ಟ್ ಡೇ ಹಾಗೆ ಬಿಡ್ತಿದ್ದೆ. ಸೊ ಡೈಲಿ ಆ ವರ್ಕ್ನ ನಾನು ಹೋಗಕ್ಕೆ ಆಗ್ತಾನೆ ಇರಲಿಲ್ಲ ನನ್ನ ಕೈಯಲ್ಲಿ. ಬಟ್ ಐ ಟೇಕ್ ಆ್ಯಸ್ ಎ ಚಾಲೆಂಜ್ ಆಗಿ ತೊಗೊಂಡೆ. ಇಲ್ಲ, ನಾನು ಹೀಗೆ ಇದ್ದರೆ ಆಗಲ್ಲ, ಏನಾದರೂ ಒಂದು ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ನಿಮಗೊಂದು ಸ್ಟೋರಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ವಲ್ಪ ದಿನ ಹಿಂದೆ ನಾನು ಎಲ್ಲೋ ಹೊರಗಡೆ ಹೋಗಬೇಕು ಅಂತ ಹೇಳಿಬಿಟ್ಟು, ಆ ಟೈಮಲ್ಲಿ ನಮ್ಮ ಮನೆಯವರು ಇರಲಿಲ್ಲ. ಸೊ ನಾನು ಹೊರಗಡೆ ಹೋಗಬೇಕು ಅಂತ ಹೇಳಿಬಿಟ್ಟು ಆಯುಧಿಗೆ ಕರ್ಕೊಂಡು ನಾನು ಆಟೋ ಮಾಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು, ನೀವು ನಿಜವಾಗ್ಲೂ ನಂಬಲ್ಲ, ನಂಗೆ ಆಟೋರ ಹತ್ರ ಬಾರ್ಗೇನ್ ಮಾಡೋಕ್ಕೆ ಬರ್ತಾಯಿಲ್ಲ. ಒನ್ಸ್ ಅಪಾನ್ ಎ ಟೈಮ್ ನಾನು ಹೇಗೆ ಓಡಾಡ್ತಿದ್ದೆ ಹೊರಗಡೆ ಅಂತ ಅಂದ್ಬಿಟ್ಟಂದರೆ, ಆಟೋರ ಹತ್ರ ಬಾರ್ಗೇನ್ ಮಾಡಿಸ್ದೆ ನಾನು ಎಲ್ಲೂ ಹೋಗ್ತಾ ಇರಲಿಲ್ಲ. ಅವ್ರು 100 ರೂಪೀಸು 150 200 ಅಂತಾನೇ ಇದ್ದಾರೆ, ಅಷ್ಟಾಗದೆ ಇಷ್ಟಾಗದೆ ಅಂತ. ನನಗೆ ಕಮ್ಮಿ ಮಾಡಿಸ್ಕೊಳಕ್ಕೆ ನಂಗೆ ಬರ್ತಾಯಿಲ್ಲ. ದೆನ್ ಐ ಅಂಡರ್ಸ್ಟ್ಯಾಂಡ್, ನಾನು ನಿಜವಾಗ್ಲೂ ನನಗೆ ಹೊರಗಡೆ ಮಾತಾಡೋಕ್ಕೆ ನನಗೆ ನೀಟಾಗಿ ಬರ್ತಾ ಇಲ್ಲ, ಬಾರ್ಗೇನ್ ಮಾಡೋಕ್ಕೆ ಬರ್ತಾ ಇಲ್ಲ ಅಂತ ಅಂದ್ಬಿಟ್ಟಂದರೆ ನಾನು ಎಷ್ಟು ಹಿಂದೆ ಉಳಿತಾ ಬರ್ತಾ ಇದ್ದೀನಿ. ಅಂದರೆ ನಾನು ಹಳೆ ನೇಹ ಏನಿದ್ದೆ ಇವಾಗ ಅದಕ್ಕಿಂತ ತುಂಬ ಲೋ ಆಗಿ ಇದಾಗ್ಬಿಟ್ಟಿದ್ದೀನಿ ಅಂತ ನನಗೆ ಅದು ಫೀಲಿಂಗ್ ಆಗ್ತಾ ಬಂತು. ಅದು ಯಾಕೆ ಹಿಂಗೆ ಆದೆ ಅನ್ನೋದು ನನಗೂ ಕೂಡ ಗೊತ್ತಿಲ್ಲ. ಬಟ್ ಆ್ಯಸ್ ಯೂಶುವಲಿ ನಾನು ಹೊರಗಡೆ ಸ್ವಲ್ಪ ಹೋಗ್ತಿರ್ತೀನಿ, ಬಟ್ ಈಗ ನಾನು ಓನು ವೆಹಿಕಲಿಂದಲೇ ನಾವು ಹೋಗ್ತೀವಿ ಅಲ್ವಾ, ಮೇ ಬಿ ಅದಕ್ಕೆ ಅಂತ ಅಂದ್ಬಿಟ್ಟು ನನಗೆ ಫೀಲ್ ಅನಿಸ್ತು. ಬಟ್ ನಿಧಾನಕ್ಕೆ ಯೋಚನೆ ಮಾಡಿದಾಗ ಬಂತು ಅಂದರೆ, ದಿನನಿತ್ಯ ನನಗೆ ನಾನು ಕ್ವಶನ್ ಮಾಡ್ಕೊಂಡೆ, ದಿನನಿತ್ಯ ನೀನು ಏನು ಮಾಡ್ತಿದ್ಯಾ, ಏನು ಕಲಿತಿದ್ಯಾ ಹೊಸದಾಗಿ, ಏನಾದರೂ ಒಂದು ಇಂಪ್ರೂವ್ಮೆಂಟ್ ಮಾಡ್ಕೊತಿದ್ಯಾ, ಏನಾದರೂ ನೀನು ಹೊಸದಾಗಿ ಏನಾದ್ರು ಕಲಿತಾ ಇದೆಯಾ. ಇಷ್ಟೆಲ್ಲ ಸೋಷಿಯಲ್ ಮೀಡಿಯಾ ಇದೆ, ಇಷ್ಟೆಲ್ಲ ಕಲಿಯೋಕ್ಕೆ ಎಲ್ಲ ಇದೆ, ಬಟ್ ಏನು ಕಲಿತಿದ್ಯಾ ಅಂತ ನಾನು ಕ್ವಶನ್ ಮಾಡಿಕೊಂಡೆ. ಸೊ ಬುಕ್ ಓದೋಕ್ಕಂತೂ ಡೈಲಿ ಕುತ್ಕೊಂಡು ಓದೋಕ್ಕಂತೂ ಆಗ್ತಾ ಇಲ್ಲ. ಏನು ಮಾಡೋದು ಅಂತ ಅಂದ್ಬಿಟ್ಟು ನಾನು ಯೂಟ್ಯೂಬಲ್ಲಿ ಪಾಡ್ಕಾಸ್ಟ್ಗಳೆಲ್ಲ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಎಜುಕೇಷನಲ್ ವೀಡಿಯೋಸ್ಗಳೆಲ್ಲ ನೋಡಿದೆ. ಬಟ್ ನನಗೇನು ಇಷ್ಟ ಅನ್ನೋದು ನಾನು ನೋಡಿಕೊಂಡೆ. ದಿನನಿತ್ಯ ಆಯುಧಿಗೆ ಹೇಗೆ ನಾನು ಆ್ಯಕ್ಟಿವಿಟಿ ಮಾಡಿಸ್ಬೋದು, ಆಯುಧಿಗೆ ಹೇಗೆ ಇನ್ನೂ ಏನೆಲ್ಲ ಎಕ್ಸ್ಟ್ರಾ ಕಲಿಸ್ಬೋದು ಅನ್ನೋದು, ನಾನು ಕಲ್ತ್ರೇನೆ ತಾನೇ ಆಯುಧಿಗೆ ನಾನು ಕಲಿಸೋಕ್ಕಾಗೋದು. ಸೊ ಫಸ್ಟ್ ನಾನು ಪ್ರಿಪೇರ್ ಆಗಿರಬೇಕಲ್ಲ ಅಂತ ಹೇಳಿಬಿಟ್ಟು, ಸೊ ದಿನನಿತ್ಯ ಏನಾಗುತ್ತೆ ಅಟ್ಲೀಸ್ಟು ಒಂದು ಆ್ಯಕ್ಟಿವಿಟಿ ಆಗಿರ್ಬೋದು, ಒಂದು ಫುಡ್ ರೆಸಿಪಿನೂ ಆಗಿರ್ಬೋದು, ಅದನ್ನು ನಾನು ಕಲಿತಾ ಬಂದೆ. ಸೊ ನಾನು ನಿಮಗೆ ಒಂದಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ, ಬೇರೆಯವ್ರು ಮಾಡ್ತಾರೆ ಅಂತ ಖಂಡಿತವಾಗ್ಲೂ ನೀವು ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳಬೇಕು, ಇದ್ರೆ ನೀವು ಮಾಡಿ. ಯಾಕೆಂದರೆ ಬೇರೆಯವ್ರು ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನೀವು ಮಾಡೋಕ್ಕೆ ಹೋದರೆ ನಿಮಗೆ ನಿಜವಾಗ್ಲೂ ಸ್ಟ್ರೆಸ್ ಅನಿಸುತ್ತೆ. ಸೊ ಬೇರೆಯವ್ರು ಏನಾದರೂ ಮಾಡ್ಕೊಳ್ಳಿ, ಅವ್ರು ಕಾಪಿ ಮಾಡ್ಕೊಂಡು ನೀವು ಮಾಡಿದ್ರಿ ಅಂತ ಅಂದ್ಕೊಂಡ್ರೆ ನಿಜವಾಗ್ಲೂ ಖಂಡಿತ ನಿಮಗೆ ಆ ಇಂಟ್ರೆಸ್ಟು ಬರಲ್ಲ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ಆ ವರ್ಕನ್ನು ನೀವು ಮಾಡಿ. ದಿನನಿತ್ಯ ಒಂದು ಪೇಜ್ ಬುಕ್ ಓದಿದ್ರೆ ನಮ್ಮ ಎಷ್ಟು ಸ್ಟ್ರೆಸ್ ರಿಲೀಸ್ ಆಗುತ್ತೆ. ಇದು ನಾನು ಒಂದು ಹಳೆ ವಿಡಿಯೋದಲ್ಲಿ ನಾನು ಹೇಳಿದ್ದೆ. ಸೊ ಹೇಗಪ್ಪ ಸ್ಟ್ರೆಸ್ ರಿಲೀಸ್ ಮಾಡೋದು ಅಂತ ಅಂದ್ಬಿಟ್ಟು ಒಂದೊಂದ್ಸತಿ ಅನ್ನಿಸ್ದಾಗ ನಾನು ಹೋಗ್ಬಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗಳಲ್ಲೇ ನಾನು ಓಪನ್ ಮಾಡಿ ನೋಡ್ತಾ ಇದ್ದೆ. ಅವಾಗ ನೋಡಿದಾಗ ನಿಜವಾಗ್ಲೂ ಇದು ನಾನೇನಾ ಅಂತ ಅಂದ್ಬಿಟ್ಟು ನನಗೆ ಡೌಟ್ ಆಗ್ತಾ ಬಂತು. ಇಷ್ಟು ಚೆನ್ನಾಗಿ ಮಾತಾಡ್ತಿದ್ದೆ, ಹಿಂಗೆ ಏನೆಲ್ಲ ವರ್ಡ್ಸ್ ಯೂಸ್ ಮಾಡ್ತಾ ಇದ್ದೆ, ಬಟ್ ಇವಾಗ ಯಾಕೆ ಹಿಂಗೆ ಆಗಿದ್ದೀನಿ ಅಂತ ಹೇಳ್ಬಿಟ್ಟು, ಬಿಕಾಸ್ ಆಫ್ ಲೇಸಿನೆಸ್ ಅಂತಾನೆ ಅನ್ನಿಸ್ತು. ಸೊ ಇದು ಕೂಡ ನನಗೆ ಒಂದು ಹೆಲ್ಪ್ ಆಯಿತು, ಪ್ರತಿದಿನ ನಿತ್ಯ ನನ್ನಲ್ಲಿ ನಾನು ಚೇಂಜಸ್ ಮಾಡ್ಕೊಳ್ಳೋದಕ್ಕೆ. ಸ್ಪೆಂಡ್ ಕ್ವಾಲಿಟಿ ಆಫ್ ಟೈಮ್.
ಫ್ಯಾಮಿಲಿ ಜೊತೆಗೆ. ಯಾಕೆ ಗೊತ್ತಾ, ಪ್ರತಿದಿನ ನಮ್ಮ ಡೇ ಸ್ಟಾರ್ಟ್ ಆಗೋದು ಒಂದು ಬ್ಯುಸಿ ಡೇಯಿಂದ ಅಲ್ವಾ. ಮನೆಯಲ್ಲಿ ಹೆಣ್ಮಕ್ಳಿಗೆ ಮನೇಲಿ ಕೆಲಸ ಇರುತ್ತೆ, ಗಂಡು ಮಕ್ಳಿಗೆ ಆಫೀಸಿಗೆ ಹೋಗೋದಿರುತ್ತೆ, ಅವ್ರವ್ರ ಕೆಲ್ಸಕ್ಕೆ ಹೋಗ್ಬೇಕಂತ ಅಂದ್ಬಿಟ್ಟಿರುತ್ತೆ. ಅವಾಗ ನಾವು ಟೈಮ್ನ ಕೊಡೋಕ್ಕಾಗಲ್ಲ. ಸೊ ಒಂದು ಟೈಮ್ನ ನೀವು ಫಿಕ್ಸ್ ಮಾಡಿ. ನಾನು ರಾತ್ರಿ ಟೈಮ್ನ ಫಿಕ್ಸ್ ಮಾಡಿದ್ದಿದ್ರೆ, ಸೊ ರಾತ್ರಿ ನಾವು ಜೊತೆಗೆ ಊಟ ಕುತ್ಕೊಂಡಾಗ ನಾನು ನಮ್ಮ ಮನೆಯವರು ಆಯ್ತು 3 ಜನ ಕುತ್ಕೊಂಡು ಊಟ ಮಾಡಿದಾಗ ನಾವು ಅಲ್ಲಿ ಸ್ಕ್ರೀನ್ ಟೈಮ್ನ ನಾವು ನೋಡಲ್ಲ. ಸ್ಕ್ರೀನ್ ಟೈಮ್ನ ನಾವು 0 ಮಾಡಿಬಿಟ್ಟಿದ್ದೀವಿ. ಟಿ ವಿ ನೋಡಲ್ಲ, ಫೋನ್ ನೋಡಲ್ಲ. ಸೊ ನಾವು ಈ ಟೈಮಲ್ಲಿ ಕುತ್ಕೊಂಡು ನಾವು ಮಾತಾಡಲ್ಲ. ಸೊ ಫಸ್ಟ್ ಊಟನ ಕ್ಲೀನಾಗಿ ನಾವು ಮುಗಿಸ್ಕೊತೀವಿ, ನಂತರ ನಾವು ಮಾತಾಡ್ತೀವಿ. ದಿನನಿತ್ಯ ಏನು ಮಾಡಿದ್ರಿ, ನೀವೆಲ್ಲಿಗೆ ಹೋಗಿದ್ರಿ, ಹೇಗಿತ್ತು ಅಂತ ಹೇಳ್ಬಿಟ್ಟು ಆದಷ್ಟು 5 ಜೊತೆಗೆ ಆಟಾಡ್ತೀವಿ. ಯಾಕೆಂದರೆ ನಮ್ಮ ಮಗು ನಮ್ಮನ್ನು ನೋಡೇ ಕಲಿಯುತ್ತೆ. ಈಗ ನಾವು ಊಟ ಮಾಡಬೇಕಾದ್ರೆ ನಾವು ಊಟ ಮಾಡ್ತಾ ಇದ್ರೆ ಟಿ ವಿ ನೋಡ್ಕೊತ ಕೂತ್ಕೊಂಡಿದ್ರೆ ಊಟ ಚೆನ್ನಾಗಿತ್ತಾ, ನಾನು ಅಡುಗೆ ಏನು ಮಾಡಿದ್ದೀನಿ, ಏನು ತರಕಾರಿ ಮಾಡಿದ್ದೀನಿ ಅನ್ನೋದು ಅವಳಿಗೂ ಗೊತ್ತಾಗಲ್ಲ, ಇವರಿಗೂ ಗೊತ್ತಾಗಲ್ಲ ಅಲ್ವಾ. ಸೊ ಹಾಗಾಗಿ ಸ್ಕ್ರೀನ್ ಟೈಮ್ನ ನಾನು ಫುಲ್ಲು 0. ಸೊ ನನಗೆ ಕೇಳ್ಬೋದು, ನಿಮ್ಮ ಮಗಳು ಮೊಬೈಲ್ ನೋಡದೆ ಊಟ ಮಾಡ್ತಾಳ ಅಂತ. ಖಂಡಿತವಾಗ್ಲೂ ನನ್ನ ಮೊಬೈಲ್ ಅಂತೂ ನನ್ನ ಮಗಳಿಗೆ ಕೊಡೋದೇ ಇಲ್ಲ. ನನ್ನ ಮಗಳಿಗೆ ಊಟ ನಾನೇ ಹಾಕಿಕೊಟ್ರೆ ಅವಳೇ ತಿಂತಾಳೆ. ಅವಳಿಗೆ ತುರ್ಕೋ ಅಭ್ಯಾಸ ನಾನು ಮಾಡೇ ಇಲ್ಲ. ಫೋನ್ ಅಂತೂ ಕೊಟ್ಟು ಊಟನ ನಾನು ಮಾಡಿಸೋದೇ ಇಲ್ಲ. ಸೊ ಇದು ಕೂಡ ನನ್ನಲ್ಲಿ ನಾನು ಬೆಸ್ಟ್ ಹ್ಯಾಬಿಟ್ ಅಂತ ನಾನು ಮಾಡ್ಕೊಂಡಿರೋದು. ಸ್ಟಾರ್ಟಿಂಗ್ ಸ್ವಲ್ಪ ಕೆಲವೊಮ್ಮೆ ಟೈಮು ಎಲ್ಲರೂ ನನಗೆ ಹೇಳೋರು, ಏನಾಗುತ್ತೆ ಒಂದು 5 ನಿಮಿಷ ಹಾಕ್ಕೊಡು ಅಂತ. ನಾನು ಯಾವುದೇ ಕಾರಣಕ್ಕೂ ನಾನು 5 ನಿಮಿಷ ಕೊಡೋದು ಅದು ನನಗೆ ಲೈಫ್ ಲಾಂಗ್ ಪರಿಣಾಮ ಬೀಳತ್ತೆ ಅಂತ ಹೇಳಿಬಿಟ್ಟು ನಾನು ಹೇಳ್ತಾ ಇದ್ದೆ. ಅವಳು ಯಾವತ್ತೂ ಪಾಪ ಹಠ ಮಾಡಿಲ್ಲ, ಫೋನ್ ಬೇಕು, ಟಿ ವಿ ಹಾಕ್ಕೊಡು ಅಂತ ಹೇಳಿಬಿಟ್ಟು. ಬಟ್ ನಾವು ಆ್ಯಸ್ ಎ ಪೇರೆಂಟಾಗಿ ನಾವು ಯೋಚನೆ ಮಾಡಲೇಬೇಕಲ್ವಾ. ಸೊ ಅದಕ್ಕೆ ಎಷ್ಟಾಗುತ್ತೋ ನಾವು ಅಷ್ಟು ಅವಳಿಗೆ ಟ್ರಾವೆಲಿಂಗ್ ಮಾಡಿಸ್ತೀವಿ, ಹೊರಗಡೆ ಕರ್ಕೊಂಡು ಹೋಗ್ತೀವಿ, ನೇಚರ್ನ ತೋರಿಸ್ತೀವಿ. ಸೊ ಹೊಸ ಏನಾದರೂ ಬರ್ಡ್ಸು, ಆಮೇಲೆ ಎನಿಮಲ್ಸು ಏನೇನು ಅವಳು ನೋಡಿಲ್ವೋ ಅದನ್ನು ಕೂಡ ನಾವು ಅವಳಿಗೆ ಪರಿಚಯನ ನಾವು ಮಾಡಿಸ್ತೀವಿ. ಎಷ್ಟಾಗುತ್ತೋ ಅಷ್ಟು ಕ್ವಾಲಿಟಿ ಟೈಮ್ ನಾವು ಅವಳ ಜೊತೆಗೂ ಸ್ಪೆಂಡ್ ಮಾಡ್ತೀವಿ, ನಾವು ಕೂಡ ಸ್ಪೆಂಡ್ನ ನಾವು ಮಾಡ್ತೀವಿ. ಸೊ ಒನ್ಸ್ ಅಪಾನ್ ಟೈಮ್ ನಾನು ಏನಾದಾಗ ಹೋಟ್ಲಿಗೆ ಹೋದಾಗ ಊಟ ಮಾಡಬೇಕಾದ್ರೆ ಒಂದು ಮಗು ಪಾಪ ಅಮ್ಮನ ಹತ್ರ ಪ್ರಶ್ನೆ ಕೇಳ್ತಾ ಇತ್ತು, ಅಪ್ಪನ ಹತ್ರನೂ ಪ್ರಶ್ನೆ ಕೇಳ್ತಾ ಇತ್ತು. ಅಮ್ಮ ಇಬ್ಬರಿಗೂ ಏನೋ ಒಂದು ಕ್ವಶನ್ ಕೇಳ್ತಾ ಇತ್ತು. ನಾನು ದೂರದಿಂದ ಅಬ್ಸರ್ವ್ ಮಾಡ್ತಾ ಇದ್ದೆ. ಅಪ್ಪ ಅಮ್ಮ ಎಷ್ಟು ಬ್ಯುಸಿ ಆಗಿದ್ರು ಅಂತ ಅಂದ್ಬಿಟ್ಟು ಹೇಳಿದ್ರೆ ಅವ್ರ ಮಾತೆ ಕೇಳ್ತಾ ಇರಲಿಲ್ಲ, ಫೋನಲ್ಲಿ ನೋಡ್ತಾ ಇದ್ರು. ಸೊ ಕೊನೆಗೆ ಅವ್ರಿಗೆ ಸಿಟ್ಟು ಬಂದು ಅವ್ರ ಬ್ಯಾಗಲ್ಲಿ ಮೇ ಬಿ ಇನ್ನೊಂದು ಫೋನ್ ಇತ್ತು ಅನ್ಸುತ್ತೆ, ಆ ಫೋನನ್ನು ಕೂಡ ಅವರಿಗೆ ತೆಗೆದುಬಿಟ್ಟು ಅವರು ಕೊಟ್ಟರು. ನಾನು ನೋಡಿದಾಗ 3 ಜನ ಫೋನ್ ಹಿಡ್ಕೊಂಡು ಎಷ್ಟು ಇದು ಮಾಡ್ತಾ ಇದ್ದಾರಲ್ಲ, ನೋಡ್ತಾ ಇದ್ದಾರಲ್ಲ, ಪಾಪ ಮಗು ಏನು ಹೇಳ್ತಾ ಇದೆ ಅನ್ನೋದು ಕೇಳಿಸ್ಕೊಂಡ್ಲೇ ಇಲ್ಲಲ್ಲ ತಂದೆ ತಾಯಿ ಅಂತ ಅಂದ್ಬಿಟ್ಟು ಅನ್ನಿಸ್ತು. ಆಮೇಲೆ ಆ ಮಗುಗೂ ಫೋನ್ ಕೊಟ್ಬಿಟ್ರಲ್ಲ, ಮಗುನೂ ಫೋನ್ ನೋಡ್ತಾ ಇದೆಯಲ್ಲ ಅಂತ ಬಿಟ್ಟು ಅವ್ನು ದಟ್ ಡೇ ಐ ರಿಯಲೈಸ್, ನನಗೆ ಬೇಜಾರು ಕೂಡ ಆಯಿತು. ನಾನು ರಿಯಲೈಸ್ ಆಯಿತು, ನಾನು ಯಾವತ್ತೂ ಆ ತಪ್ಪನ್ನ ನಾನು ಮಾಡಲ್ಲ. ಹೊರಗಡೆ ಹೋದಾಗ ಫೋನ್ ಬರುತ್ತೆ ಇಲ್ಲ ಅಂತ ಅಂದ್ಬಿಟ್ಟು ನಾನು ಹೇಳಲ್ಲ. ಬಟ್ ಫ್ಯಾಮಿಲಿ ನಾವು ಕೊಡೋ ಟೈಮನ್ನು ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಮೊಬೈಲಲ್ಲಿ ನಾವು ಕೊಡ್ತಿದ್ದೀವಿ. ಸೊ ನಮ್ಮ ಲೈಫಲ್ಲಿ ಮೇಯ್ನಾಗಿ ಇರೋದು ಏನು, ಆಹಾರ ತಾನೇ, ಊಟ. ಈಗ ನಮಗೆ ಊಟ ಇಲ್ಲಾಂದರೆ ನಾವು ಬದುಕೋಕ್ಕಾಗಲ್ಲ ಅಲ್ವಾ. ಸೊ ಊಟ ನಾವು ಮಾಡಬೇಕಾದಾಗ ನಮಗೆ ಯಾಕೆ ಸೆಲ್ ಫೋನ್ ಬೇಕು? ನಾನು ಎಲ್ಲರ ಹತ್ರನೂ ಅದೇ ಕೇಳೋದು, ಯಾಕೆ ಫೋನ್ ಬೇಕು, ಯಾಕೆ ನೀವು ಅಷ್ಟಕ್ಕೊಂಡು ಅಡಿಕ್ಷನ್ ಆಗಿದ್ದೀರಾ ಅಂತ ಅಂದ್ಬಿಟ್ಟು. ಫೋನ್ ಅಷ್ಟಕ್ಕೊಂಡು ಇಂಪಾರ್ಟೆಂಟ್. 10 ನಿಮಿಷ ಊಟ ಅದು ಮುಗಿಸ್ಕೊಬೋದು ತಾನು, ಮುಗಿಸ್ಕೊಂಡ್ರು ನೀವು ಆರಾಮ್ಸೆ ನೀವು ಫೋನ್ ನೋಡ್ಬೋದು. ಯಾಕೆ ಫೋನ್ ನೋಡ್ತೀರಾ? ದಿನನಿತ್ಯ ಬೆಳಗಿಂದ ಸಂಜೆವರೆಗೆ ನೀವು ರೀಲ್ಸೇ ತಾನೇ ಸ್ಕ್ರೋಲ್ ಮಾಡೋದು, ಹೌದಾ ಇಲ್ವಾ? ನೀವು ನನ್ನ ಮಾತಿಂದ ನಿಜವಾಗ್ಲೂ ನಿಮಗೆ ಸರಿ ಅಂತ ಅನಿಸಿದ್ರೆ ನಿಜವಾಗ್ಲೂ ನೀವು ಕಮೆಂಟ್ ಮಾಡಿ ಅಲ್ವಾ. ಸೊ ಇಷ್ಟು ದಿನ ಯಾರೆಲ್ಲ ಈ ಅಭ್ಯಾಸವನ್ನು ಮಾಡಿದಿರಲ್ಲ, ದಯವಿಟ್ಟು ಆ ಅಭ್ಯಾಸನ ಮಾಡಬೇಡಿ, ದಯವಿಟ್ಟು ಬಿಡಿ ಆಯಿತಾ. ಸೊ ಅವಾಗ ನನಗೆ ರಿಯಲೈಸ್ ಆಯಿತು, ಆ ಹೋಟ್ಲಲ್ಲಿ ಆ ಮಗು ನೋಡಿದಾಗ ನಾನು ಯಾವತ್ತೂ ಈ ಥರ ಮಾಡಲ್ಲ ಅಂತ. ಯಾಕಂದರೆ ಆ ಮಗು ಮೇಲೆ ಏನು ಪರಿಣಾಮ ಬೀಳ್ತಿದೆ ಅಂತ ಹೇಳಿಬಿಟ್ಟು ಆ ತಂದೆ ತಾಯಿಗೆ ಗೊತ್ತೇ ಆಗ್ತಾ ಇಲ್ಲ. ನಿಜವಾಗ್ಲೂ ಭಾರಿ ಬೇಜಾರಾಯಿತು ಅವತ್ತು. ನನಗೇನಾದ್ರು ಒಂದು 2 ಮಿನಿಟ್ಸ್ ಏನಾದರೂ ನಾನು ಅಲ್ಲಿದ್ದಿದ್ರೆ ನಿಜವಾಗ್ಲೂ ನಾನು ಅವ್ರಿಗೆ ಹೇಳ್ತಾನೆ ಇದ್ದೆ, ಪಾಪ ಮಗು ನಿಮಗೆ ಅವಾಗಿಂದ ಅಷ್ಟೊಂದು ಮಾತಾಡ್ತಾ ಇದೆ, ನೀವು ಮಾತಾಡ್ತಾನೆ ಇಲ್ಲಲ್ಲ, ಕೊನೆಗೆ ನೀವು ಫೋನ್ ತೆಗ್ದೆ ಉಳ್ಕೊಳ್ಳಿ ಕೂರಿಸ್ಬಿಟ್ರಲ್ಲ ಮಗು ಕೈಯಲ್ಲಿ ಅಂತ. ನಾನು 2 ಮಿನಿಟ್ಸ್ ನಿಜ ಇದ್ದಿದ್ರೆ ನಾನು ಅದನ್ನೇ ಹೇಳ್ತಾ ಇದ್ದೆ. ಹೋಗ್ಲಿ ಬಿಡಿ, ಬೇರೆಯವ್ರ ಲೈಫ್ ಕತೆ ನಮಗೆ ಯಾಕೆ ಅಲ್ವಾ. ಸೊ ಬನ್ನಿ ನೆಕ್ಸ್ಟ್ ಬೀಯಿಂಗ್ ಎ ಕನ್ಸಿಸ್ಟೆನ್ಸಿ ಆ್ಯಂಡ್ ನೆವರ್ ಗಿವ್ ಅಪ್. ನಂಬರ್ 5, ನಿಜವಾಗ್ಲೂ ಯಾವುದೇ ಕೆಲಸ ಮಾಡಬೇಕಾದ್ರೆ ನಾವು ದಿನನಿತ್ಯ ಮಾಡಿದ್ರೇ ಅದರ ರಿಸಲ್ಟ್ ಬರೋದು. ಹೌದು. ಸೊ ಕೆಲವೊಂದು ಸ್ಟಾರ್ಟಿಂಗಲ್ಲಿ ನಾನು ತುಂಬ ತಪ್ಪು ಮಾಡಿದ್ದೀನಿ. ಸೊ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ದಿನ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ವಿಡಿಯೋಸ್ ಎಲ್ಲ ಹಾಕ್ತಾ ಇದ್ದೆ, ಆಮೇಲೆ ಸ್ಟಾಪ್ ಮಾಡಿದೆ, ಆಮೇಲೆ ಮತ್ತೆ ಹಾಕಿದೆ, ಮತ್ತೆ ಬಿಟ್ಟೆ ಅಂತ ಅಂದ್ಬಿಟ್ಟು. ಸೊ ಯಾವತ್ತೂ ನಾನು ಕಂಟಿನ್ಯೂಸ್ ಆಗಿ ನಾನು ಮಾಡ್ತಾನೆ ಇರಲಿಲ್ಲ ವರ್ಕ್ನ. ಯಾಕೆಂದರೆ ಬಿಕಾಸ್ ಆಫ್ ಮೈ ಲೇಸಿನೆಸ್ ಅನಿಸಿರ್ಬೋದು, ಹೆವಿ ವರ್ಕ್ ಅಂತ ಅಂದ್ಬಿಟ್ಟು ಅನಿಸ್ತಿರ್ಬೋದು, ಯಾರು ಮಾಡ್ತಾರಪ್ಪ ಬಿಡಪ್ಪ ಅಂತ ಅಂದ್ಬಿಟ್ಟು ಕೂಡ ನನಗೆ ಒಂದ್ಸತಿ ಅನಿಸ್ತಾ ಇತ್ತು. ಯಾಕಂದರೆ ಅದಕ್ಕೆ ಕುತ್ಕೊಂಡು ಒಂದು ತಯಾರಿ ಮಾಡ್ಕೊಬೇಕಾಗತ್ತೆ. ಸುಮ್ಮನೆ ನಾನು ವಿಡಿಯೋ ಮಾಡ್ತೀನಿ, ಸುಮ್ಮನೆ ನಾನು ಹಾಕ್ತೀನಿ ಅಂತ ಅಂದ್ಬಿಟ್ಟು ಅಂದಾಗ ಆಗಲ್ಲ. ಸೊ ನಾನು ಇದನ್ನು ಕೂಡ ಚಾಲೆಂಜ್ ಆಗಿ ತಗೊಂಡು
ಇಲ್ಲ ನಾನು ಮಾಡಿದ್ರೆ, ನಾನು ಕಲಿತ್ರೆ ನಾನು ಮಾಡಲೇಬೇಕು, ಇಲ್ಲ ನಾನು ಮಾಡೋದೇ ಇಲ್ಲ ಅಂತ ಅಂದ್ಬಿಟ್ಟು ಒಂದು ನಿರ್ಧಾರಕ್ಕೆ ನಾನು ಬರಬೇಕು ಅಂತ ಅಂದ್ಕೊಂಡೆ. ಸೊ ನಿಧಾನವಾಗಿ ಒಂದೊಂದೇ ನಾನು ಲರ್ನ್ ಮಾಡ್ಕೊತಾ ಬಂದೆ. ಕೆಲವೊಂದು ವರ್ಡ್ಸ್ ಆಗಿರ್ಬೋದು, ವೊಕ್ಯಾಬ್ಲರಿ ಆಗಿರ್ಬೋದು, ನಂತರ ಯೋಗ ಆಗಿರ್ಬೋದು, ಹೊರಗಡೆ ಹೋಗೋದು, ನೇಚರ್ನ ನೋಡೋದಾಗಿರ್ಬೋದು, ಟ್ರಾವೆಲಿಂಗ್ ಮಾಡೋದಾಗಿರ್ಬೋದು. ನಂತರ ನಾನೇ ಒಂದು ಬುಕ್ಕನ್ನು ನಾನು ಇಟ್ಕೊಂಡಿದ್ದೀನಿ. ಸೊ ಆ ಬುಕ್ಕಲ್ಲಿ ನನಗೆ ಏನೇನು ಅನಿಸುತ್ತೆ, ನನಗೆ ಏನೇನು ಥಾಟ್ಸ್ ಬರುತ್ತೆ ಅಂತ ಹೇಳಿಬಿಟ್ಟು ಒಂದು ಬುಕ್ಕಲ್ಲಿ ನಾನು ಬರೀತೀನಿ. ಸೊ ದಿನನಿತ್ಯ ಅಟ್ಲೀಸ್ಟ್ 1 ಮಿನಿಟ್ ಆರ್ 2 ಮಿನಿಟ್ ನಾನು ನನ್ನ ಜೊತೆಗೆ ನಾನು ಮಾತಾಡ್ತೀನಿ. ಹೇಗೆ ಅಂದರೆ ಇವತ್ತು ಬೆಳಗಿಂದ ಸಂಜೆವರೆಗೆ ನಾನು ಏನು ಮಾಡಿದೆ, ಏನು ಮಾಡಿಲ್ಲ, ಇದರಿಂದ ಏನು ಹೆಲ್ಪ್ ಆಯಿತು ಅಂತ ಅಂದ್ಬಿಟ್ಟು ನನಗೆ ನಾನು ಕ್ವಶನ್ ಕೇಳಿದಾಗ ನಿಜವಾಗ್ಲೂ ಆನ್ಸರ್ ನನಗೆ ನಾನು ಮಾಡ್ಕೊಂಡು ಆಗ ಮಾಡಿದ್ದೀನೋ, ಒಳ್ಳೇದು ಮಾಡಿದ್ದೀನೋ, ಕೆಟ್ಟದ್ದು ಮಾಡಿದ್ದೀನೋ ಅಂತ ಅಂದ್ಬಿಟ್ಟು ಇದು ನೆಕ್ಸ್ಟ್ ಡೇ ಆ ಥರ ಯಾವುದೇ ತಪ್ಪು ಆಗದೇ ಇರಲ್ಲ ಅಂತ ಅಂದ್ಬಿಟ್ಟು ಅನ್ಸುತ್ತೆ. ಅಥವಾ ಒಳ್ಳೆ ಕೆಲಸ ನಾನು ಮಾಡಿದರೆ ನಿಜವಾಗ್ಲೂ ಇನ್ನೊಂದು ಸ್ಟೆಪ್ ನಾನು ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ನಾನು ಹೊರಡ್ತೀನಿ ಅಂತ ಅಂದ್ಬಿಟ್ಟು ನನಗೆ ಅನಿಸುತ್ತೆ. ಸೊ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಬಿಟ್ಟು ಭಾವಿಸ್ತೀನಿ. ಸೊ ಎಲ್ಲರೂ ಕೂಡ ಕ್ಷೇಮವಾಗಿರಿ, ಚೆನ್ನಾಗಿ ತಿನ್ನಿ. ಸೊ ನಿಮ್ಮ ಲೈಫಲ್ಲಿ ನೀವು ಯಾವ್ಯಾವ ಹೊಸ ಹ್ಯಾಬಿಟ್ಸ್ನ ಬೆಳೆಸ್ಕೊಂಡಿದ್ದೀರಾ ಅಂತ ಅಂದ್ಬಿಟ್ಟು ನನಗೆ ತಿಳಿಸಿ. ಸೊ ಅಲ್ಲಿವರೆಗೆ ಟೇಕ್ ಕೇರ್. ಸಿ ಯು ಸೂನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಹ್ಯಾವ್ ಅ ಗ್ರೇಟ್ ಡೇ. ಬಾಯ್. ಸಿ ಯು ಸೂನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಲಾಟ್ಸ್ ಆಫ್ ಲವ್.